ಸಾಮಾಜಿಕ ಸವಲತ್ತು, ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಗುರುವಾರ ಸಂಜೆ 4:30. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ್ ಮಧ್ಯಾಹ್ನದ ಉಪಹಾರ ಯೋಜನೆಯ ಅಕ್ಷರ ದಾಸೋಹ ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ಹಾಗೂ ಎಚ್.ಡಿ.ಕೋಟೆ ತಾಲೂಕಿನ ಅಕ್ಷರ ದಾಸೋಹ ಕಾರ್ಯಕ್ರಮದ ಸಹಾಯಕ ನಿರ್ದೇಶಕರಾದಂತಹ ಶ್ರೀಯುತ ರಾಜು ಎ ಬಂಡಳ್ಳಿರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ನಿಮಗೂ ಕೂಡ ಸ್ವಾಗತ ಶ್ರೀಕಾಂತ್ ಅವರೇ, ನಮಸ್ತೆ ಸರ್. ಮೊದಲಿಗೆ ಭಾಳ ಸಂತೋಷ, ಈ ದಿನದ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ PM ಪೋಷಣ್ ಶಕ್ತಿ ನಿರ್ಮಾಣ್ ಮಧ್ಯಾಹ್ನದ ಉಪಹಾರ ಯೋಜನೆಯ ಒಂದು ಪ್ರಮುಖ ಕಾರ್ಯಕ್ರಮಗಳಲ್ಲಿ ಒಂದಾದಂತಹ ಅಕ್ಷರ ದಾಸೋಹ ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನು ನಮಗೆ ಹಾಗೂ ನಮ್ಮ ಕೇಳುಗರಿಗೆ ತಾವು ತಿಳಿಸಲಿಕ್ಕೆ ಬಂದಿರುವಂಥದ್ದು ಭಾಳ ಖುಷಿಯ ವಿಚಾರ ಸರ್. ಸರ್, ಮೊದಲಿಗೆ ಈ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಮಧ್ಯಾಹ್ನದ ಉಪಹಾರ ಯೋಜನೆಯ ಕುರಿತು ಅಕ್ಷರ ದಾಸೋಹ ಕಾರ್ಯಕ್ರಮದ ಕುರಿತು ಒಂದು ಪರಿಚಯವನ್ನು ಮಾಡ್ಕೊಳ್ಳಿ ಸರ್. ನಮಸ್ಕಾರ ಶ್ರೀಕಾಂತ್. ಇದು ಒಂದು ಸರ್ಕಾರದ ಮಟ್ಟದಲ್ಲಿ ಒಂದು ಒಳ್ಳೆಯ ಯೋಜನೆಯಾಗಿದ್ದು, ಇದು ಎಲ್ಲಿ ಹೇಗೆ ಪ್ರಾರಂಭವಾಯಿತು ಅಂತ ಹೇಳಿದ್ರೆ, ಮಧ್ಯಾಹ್ನದ ಊಟದ ಯೋಜನೆ ಸಾಮಾನ್ಯವಾಗಿ 1930ರಿಂದ ಈ ಫ್ರೆಂಚ್ ಆಡಳಿತದ ಅಡಿಯಲ್ಲಿ ಕೇಂದ್ರಾಡಳಿತ ಪ್ರದೇಶವಾದಂಥ ಪುದುಚೇರಿಯಲ್ಲಿ ಜಾರಿಗೆ ತರಲಾಗುತ್ತೆ. ಪ್ರಪ್ರಥಮವಾಗಿ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಈ ಮಧ್ಯಾಹ್ನದ ಊಟದ ಯೋಜನೆಯನ್ನು ಮಾಡಲು ತಮಿಳುನಾಡಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭ ಮಾಡುತ್ತೆ. ಆ ನಂತರದ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡುತ್ತೆ, ಈ ಬಿಸಿ ಊಟದ ಯೋಜನೆಯನ್ನು ಜಾರಿಗೆ 2002-3ನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರವು ಕೂಡ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನು ರಾಜ್ಯಾದ್ಯಂತ ಪ್ರಾರಂಭ ಮಾಡುತ್ತೆ. ಅಂದರೆ ಇದು ಪ್ರಾಥಮಿಕ ವಿಭಾಗಕ್ಕೆ. ಆ ನಂತರ ದಿನಗಳಲ್ಲಿ 7-8ನೇ ಸಾಲಿನಲ್ಲಿ ಪ್ರೌಢಶಾಲೆಗಳಿಗೆ ಇದು ಜಾರಿಗೆ ತಗೊಬರುತ್ತೆ. ಶಾಲಾ ಮಕ್ಕಳಿಗೆ ಉತ್ತಮವಾದಂತಹ ಪೋಷಕಾಂಶ ಭರಿತವಾದಂತಹ ಆಹಾರವನ್ನು ಒದಗಿಸುವ ದೃಷ್ಟಿಯಿಂದ ಸರ್ಕಾರವು ಊಟದಲ್ಲಿ ತೊಗರಿಬೇಳೆ, ಸಂಸ್ಕರಿತ ತಾಳೆ ಎಣ್ಣೆ ಮತ್ತು ಕಡಲೆ ಬೇಳೆಗಳನ್ನೊಳಗೊಂಡಂತೆ ಯೋಜನೆ ಜಾರಿಗೆ ತರಲಾಗುತ್ತೆ. ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಂದು ಒಡಂಬಡಿಕೆಯ ಒಪ್ಪಂದದಲ್ಲಿ ಘೋಷಿಸಲ್ಪಟ್ಟಿರುವಂತೆ ಪ್ರತಿಯೊಬ್ಬ ಹಸಿದ ಮಗುವಿಗೂ ಈ ಆಹಾರವನ್ನು ಒದಗಿಸಬೇಕು ಅಂತೇಳಿ ತೀರ್ಮಾನ ಆಗಿರೋದ್ರಿಂದ ಮಧ್ಯಾಹ್ನದ ಉಪಹಾರದ ಯೋಜನೆಯನ್ನು ಒಂದು ಪ್ರತಿಷ್ಠಿತ ಯೋಜನೆ ಆಗಿದ್ದು, ಮಕ್ಕಳ ಆರೋಗ್ಯಪೂರ್ಣವಾಗಿ ಶಕ್ತಿವಂತರು ಹಾಗೂ ದೃಢಕಾಯರಾಗಿ ಬೆಳೆಯಲು ಒಂದು ಸದಾವಕಾಶವನ್ನು ಕಲ್ಪಿಸುವ ಬದ್ಧತೆಯಿಂದ ಕೂಡಿದ್ದು ಇದೊಂದು ಸಹಕಾರಿಯಾಗಿದೆ. ಹಾಗಾಗಿ ಈ ಬಿಸಿಯೂಟ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಹಸಿವು ಮುಕ್ತ ಕರ್ನಾಟಕ ಮಾಡಲಿಕ್ಕೆ ಇದೊಂದು ಒಳ್ಳೆಯ ಉತ್ತಮ ಯೋಜನೆ ಆಗಿರೋದ್ರಿಂದ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಎಲ್ಲ ರೈತಾಪಿ ವರ್ಗದವರಾಗಿರ್ಬೋದು ಮತ್ತು BPL ಕುಟುಂಬ, ಪ್ರತಿಯೊಂದು ಕುಟುಂಬ ವರ್ಗದವರು ಸರ್ಕಾರಿ ಶಾಲೆಗಳಲ್ಲಿ ದಾಖಲಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಯೋಜನೆ ಸಿಗಲಿ ಅಂಥೇಳಿ ಕರ್ನಾಟಕ ಸರ್ಕಾರ ಇದನ್ನು ಜಾರಿಗೆ ತಂದಿದೆ. ಇದು ಉತ್ತಮವಾದಂಥ ಯೋಜನೆ ಆಗಿರುವುದರಿಂದ ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಸರ್. ಹಾಗಿದ್ರೆ ಈ ಅಕ್ಷರ ದಾಸೋಹ ಕಾರ್ಯಕ್ರಮದ ಪ್ರಮುಖ ಗುರಿ ಉದ್ದೇಶ ಏನಿದೆ ಸರ್? ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಎಲ್ಲ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ವ್ಯಾಸಂಗ ಮಾಡ್ತಾ ಇರತಕ್ಕಂಥ ಮಕ್ಕಳ ಹಸಿವು ನೀಗಿಸಿ ತನ್ಮೂಲಕ ಅವರ ಕಲಿಕಾ ಸಾಮರ್ಥ್ಯಗಳನ್ನು ಮತ್ತು ಸಾಧನೆಗಳನ್ನು ಹೆಚ್ಚಿಸುವುದಾಗಿದೆ. ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಪೌಷ್ಟಿಕಾಂಶವನ್ನು ದೊರಕಿಸ್ಕೊಡ್ತಕ್ಕಂಥದ್ದು ಮತ್ತು ಪ್ರಾಥಮಿಕ ಶಿಕ್ಷಣವನ್ನು ಪ್ರೋತ್ಸಾಹ ಮಾಡ್ತಕ್ಕಂಥದ್ದು, ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳ ದಾಖಲಾತಿಯನ್ನು ಹೆಚ್ಚಿಸ್ತಕ್ಕಂಥದ್ದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿರ್ತಕ್ಕಂಥದ್ದು. ಹಾಗೆ ಈ ಶಾಲಾ ಮಕ್ಕಳ ದಾಖಲಾತಿ ಮತ್ತು ಹಾಜರಾತಿಯನ್ನು ಹೆಚ್ಚಿಸ್ತಕ್ಕಂಥದ್ದು, ಶೈಕ್ಷಣಿಕ ವರ್ಷದಲ್ಲಿ ಮಧ್ಯೆ ಮಧ್ಯೆ ಶಾಲೆಯನ್ನು ತೊರೆಯದಂತೆ ತಡೀತಕ್ಕಂಥದ್ದು, ಹಾಗೂ ಈ ಶಾಲಾ ಮಕ್ಕಳ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸ್ತಕ್ಕಂಥದ್ದು. ಆನಂತರ ಬರಪೀಡಿತ ಪ್ರದೇಶಗಳಿಗೆ ಬೇಸಿಗೆ ರಜಾವಧಿಯಲ್ಲಿ ಮಧ್ಯಾಹ್ನದ ಉಪಹಾರ ಯೋಜನೆಯನ್ನು ಕೂಡ ನಾವು ನೀಡಲಾಗ್ತಾ ಇದೆ. ಪೌಷ್ಟಿಕಾಂಶ ಹೆಚ್ಚಿಸುವುದರ ಮೂಲಕ ಶಾಲಾ ಮಕ್ಕಳ ಆರೋಗ್ಯವನ್ನು ಕೂಡ
ಈ ಯೋಜನೆಯಿಂದ ಅಭಿವೃದ್ಧಿಗೊಳಿಸಬಹುದು. ಅನಂತರ ಸಾಮಾಜಿಕ ಸಮಾನತೆಯನ್ನು ಅಭಿವೃದ್ಧಿಪಡಿಸಿ ತನ್ಮೂಲಕ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮಕ್ಕಳಲ್ಲಿ ಮೂಡಿಸ್ತಕ್ಕಂಥದ್ದು ಕೂಡ ಇದರ ಪ್ರಮುಖ ಗುರಿ ಉದ್ದೇಶ ಆಗಿರ್ತಕ್ಕಂಥದ್ದು. ಜೊತೆಯಾಗಿ ಈ ಕ್ಷೀರಭಾಗ್ಯ ಯೋಜನೆಯಡಿಯಲ್ಲಿ ವಾರದಲ್ಲಿ 5 ದಿನದಲ್ಲಿ 150 ml ಹಾಲನ್ನು ವಿತರಿಸಬೇಕು ಅಂತೇಳಿ ರಾಜ್ಯ ಸರ್ಕಾರ ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಎಲ್ಲ ಕರ್ನಾಟಕದ ಎಲ್ಲ ಶಾಲೆಗಳಲ್ಲಿಯೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ, ಅನುದಾನಿತ ಶಾಲೆಗಳಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಇದನ್ನು PM ಪೋಷಣ್ ಶಕ್ತಿ ಯೋಜನೆಯಲ್ಲಿ ಪೂರಕ ಪೌಷ್ಟಿಕ ಆಹಾರವನ್ನು ಕೂಡ ವಾರದ 6 ದಿನವೂ ಕೂಡ ನೀಡಬೇಕು ಅಂತೇಳಿ ಇತ್ತೀಚೆಗೆ ಮಾಡಲಾಗಿದೆ. ಕಳೆದ ಸೆಪ್ಟೆಂಬರ್ 25ನೇ ತಾರೀಕಿಂದ ಪೌಷ್ಟಿಕ ಆಹಾರವನ್ನಂಥ ಮೊಟ್ಟೆ, ಬಾಳೆಹಣ್ಣು, ಚಿಕ್ಕಿಯನ್ನು ವಾರದ 6 ದಿನವನ್ನು ಕೂಡ ನೀಡಬೇಕು ಅಂಥೇಳಿ ಸರ್ಕಾರ ನಮಗೆ ಆದೇಶವನ್ನು ಮಾಡಿದೆ. ಆ ನಂತರ ದಿನಗಳಲ್ಲಿ 2 ದಿನ ಕೊಡ್ತಾ ಇದ್ದದನ್ನ 6 ದಿನಕ್ಕೆ ಮಾಡಲಾಗಿದೆ. ಒಟ್ಟಾರೆ ಇವಿಷ್ಟು ಪ್ರಮುಖ ಉದ್ದೇಶ ಏನಪ್ಪ ಅಂತಂದರೆ ಹಸಿವು ಮುಕ್ತ ಕರ್ನಾಟಕ, ಹಸಿವು ಮುಕ್ತ ಮಾಡಿ ಮಕ್ಕಳಿಗೆ ಊಟವನ್ನು ನೀಡಿದರೆ ಹೆಚ್ಚಿನ ದಾಖಲಾತಿಯನ್ನು ಮಾಡಿ ಏನು ಕಲಿಕಾ ಬಲವರ್ಧನೆ ವರ್ಷ ಏನಾಗಿದೆ ಅದರಲ್ಲಿ ಹೆಚ್ಚಿನ ಮಕ್ಕಳ ಒಂದು ಶೈಕ್ಷಣಿಕವಾಗಿ ಅವರನ್ನು ಹೆಚ್ಚಳ ಮಾಡಬೇಕು. ಫಲಿತಾಂಶವಾಗ್ಬೋದು, ಹಾಜರಾತಿ ಆಗ್ಬೋದು, ದಾಖಲಾತಿ ಆಗ್ಬೋದು, ಎಲ್ಲ ಸುಗಮವಾಗಿ ಸಾಗಬೇಕಾದ್ರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಅನ್ನೋಂಥದ್ದು. ಸರ್, ಹಾಗಿದ್ರೆ ಪ್ರಸ್ತುತ ತಾಲೂಕಿನಲ್ಲಿ ಅಕ್ಷರ ದಾಸೋಹದ ಫಲಾನುಭವಿ ಶಾಲೆಗಳು ಹಾಗೂ ವಿದ್ಯಾರ್ಥಿಗಳ ಅಂಕಿಅಂಶ ಹೇಗಿದೆ ಸರ್? ಇದೆ, ಖಂಡಿತ ಇದೆ. ಸುಮಾರು ನಮ್ಮ HD ಕೋಟೆ ಮತ್ತು ಸರಗೂರು ತಾಲೂಕಿನಲ್ಲಿ 341 ಶಾಲೆಗಳಲ್ಲಿ ಇವತ್ತು ಬಿಸಿ ಊಟದ ಯೋಜನೆ ಅನುಷ್ಠಾನಗೊಂಡಿರ್ತಕ್ಕಂಥದ್ದು. ಅದರಲ್ಲಿ ನಿಮಗೆ ಕ್ಯಾಟಗರಿ ವೈಸ್ ಬೇಕಾದರೆ ಅದನ್ನು ಹೇಳ್ತೀನಿ. SC, ST, ಇತರೆ, ಸಾಮಾನ್ಯ ಮತ್ತು ಒಟ್ಟು ಎಲ್ಲವೂ ಕೂಡ ಅಂಕಿಅಂಶಗಳು ಕೂಡ ನಿಮಗೆ ಸಿಗ್ತವೆ. 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಕೂಡ ಇವತ್ತು ಪರಿಶಿಷ್ಟ ಜಾತಿಗೆ ಸೇರಿದಂಥ ಮಕ್ಕಳು, ಗಂಡು ಮಕ್ಕಳು 4137 ಇರ್ತಕ್ಕಂಥದ್ದು. ಅದರಲ್ಲಿ ಹೆಣ್ಣು ಮಕ್ಕಳಲ್ಲಿ 4113 ಮಕ್ಕಳು, ಗಂಡು ಹೆಣ್ಣು ಒಟ್ಟಿಗೆ ಸೇರಿದ್ರೆ 8250 ಮಕ್ಕಳು SC ಮಕ್ಕಳಿದ್ದಾವೆ. ST ಮಕ್ಕಳಲ್ಲಿ ಗಂಡು ಮಕ್ಕಳಲ್ಲಿ 3204 ಆದರೆ ಹೆಣ್ಣು ಮಕ್ಕಳು 3221 ಮಕ್ಕಳು, ಒಟ್ಟು 6425 ಮಕ್ಕಳು ದಾಖಲಾತಿಯನ್ನು ಪಡೆದಿರ್ತಕ್ಕಂಥದ್ದು. ಇತರೆ ಎಲ್ಲ ಕ್ಯಾಟಗರಿ 1, 2A, 2B, 3A, 3B ಮಕ್ಕಳನ್ನು ಸೇರಿಸಿ ಗಂಡು ಮಕ್ಕಳಲ್ಲಿ 3735 ಗಂಡು ಮಕ್ಕಳಾದರೆ 3993 ಹೆಣ್ಮಕ್ಳಿರ್ತವೆ. ಒಟ್ಟು 7728 ಮಕ್ಕಳು ಇದ್ದಾವೆ. ಅದರಲ್ಲಿ ಸಾಮಾನ್ಯ ಮಕ್ಕಳು ನಾವು ತಗೊಳ್ಳೋದಾದರೆ ಜನರಲ್ ಮಕ್ಕಳು 53 ಗಂಡು ಮಕ್ಕಳು ಸಿಗ್ತವೆ, 44 ಹೆಣ್ಮಕ್ಳು ಸಿಗ್ತವೆ, ಒಟ್ಟು 97. ಒಟ್ಟಾರೆ ನಮ್ಮ ಸರಗೂರು ಮತ್ತು ಕೋಟೆ ತಾಲೂಕಿನಲ್ಲಿ ಗಂಡು ಮಕ್ಕಳು ಎಲ್ಲ ಕ್ಯಾಟಗರಿ ಸೇರಿಸ್ಕೊಂಡ್ರೂ 11129 ಮಕ್ಕಳು ಗಂಡು ಮಕ್ಕಳು ಸಿಗ್ತವೆ. ಹೆಣ್ಮಕ್ಳು 11371 ಮಕ್ಕಳು ಸಿಗ್ತವೆ. ಒಟ್ಟು 22500 ಮಕ್ಕಳು ಇವತ್ತು ದಾಖಲಾತಿಯನ್ನು ಪಡ್ಕೊಂಡು ಇವತ್ತು ಫಲಾನುಭವಿಗಳು, ಬಿಸಿ ಊಟದ ಫಲಾನುಭವಿಗಳು ಆಗಿರ್ತಾರೆ. ಇವಿಷ್ಟು ಅಂಕಿಅಂಶಗಳು ಪ್ರಸ್ತುತ 2024-25ನೇ ಸಾಲಿನಲ್ಲಿ ದಾಖಲಾತಿ ಆಗಿರ್ತಕ್ಕಂಥದ್ದು. ಜೊತೆಗೆ ಫಲಾನುಭವಿಗಳು ಇವಿಷ್ಟು ಸಿಗ್ತವೆ. ಸರ್, ಆಗಿದೆ ಈ ಅಕ್ಷರ ದಾಸೋಹದ ಕಾರ್ಯಕ್ರಮಕ್ಕೆ ಪ್ರಮುಖ ಮಾನದಂಡಗಳು ಇದೆಯಾ ಸರ್? ಖಂಡಿತ. ಅಂದರೆ ಬಿಸಿ ಊಟದಲ್ಲಿ ಈಗ ನಾವು ಮಾನದಂಡಗಳು ಅಂತಂದರೆ ಈಗ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಈ ಯೋಜನೆಗಳನ್ನು ರೂಪುಗೊಂಡಿರ್ತಕ್ಕಂಥದ್ದು. ಹಾಗೂ ಇವುಗಳನ್ನೆಲ್ಲ ನಾವು ಬಿಸಿ ಊಟದ ಯೋಜನೆಯನ್ನು ಜಾರಿಗೊಳ್ಳಬೇಕಾದ್ರೆ ಈಗ ಪ್ರತಿಯೊಂದು LPS ಇದೆ, HPS ಇದೆ ಮತ್ತು ಹೈಸ್ಕೂಲ್ಗಳಿದ್ದಾವೆ. ಜೊತೆಗೆ ಅದರಲ್ಲಿ ಅನುದಾನಿತ ಶಾಲೆಗಳಿದ್ದಾವೆ. ಅವು ಕೂಡ HPS, LPS ಮತ್ತು ಹೈಸ್ಕೂಲ್ಗಳು ನಮ್ಮಲ್ಲಿ ಇದ್ದಾವೆ. ಅದರಲ್ಲಿ ನಮಗೆ ಶಾಲೆಯ ವಿಧಗಳು ತಗೊಳ್ಳೋದೇ ಆದರೆ ಸರ್ಕಾರಿ ಕಿರಿಯ ಪ್ರಾಥಮಿಕ 162 ಸಿಗ್ತವೆ, ಹಿರಿಯ ಪ್ರಾಥಮಿಕ ಶಾಲೆಗಳು 132, ಪ್ರೌಢಶಾಲೆಗಳು 31 ಸಿಗ್ತವೆ, ಅನುದಾನಿತ ಪ್ರಾಥಮಿಕ ಶಾಲೆಗಳು 11 ಸಿಗ್ತವೆ, ಅನುದಾನಿತ ಪ್ರೌಢಶಾಲೆಗಳು 7, ಒಟ್ಟು 343. ನಾನು ಪ್ರಾರಂಭದಲ್ಲಿ ಇನ್ನೂ 2 ಸ್ಕೂಲ್ಗಳು ಬಿಸಿ ಊಟ ಪ್ರಾರಂಭ ಮಾಡಿರಲಿಲ್ಲ. ಇವತ್ತು ಪ್ರಾರಂಭವಾಗಿದ್ದಾವೆ. 341 ಹೇಳಿ ಅಂಕಿಅಂಶಗಳು ಹೇಳಿದೆ. ಇವತ್ತು 2 ಶಾಲೆ ಪ್ರಾರಂಭ ಆಗಿದೆ. ಒಟ್ಟು 343 ಶಾಲೆಗಳು ಇವತ್ತು ಪ್ರಗತಿಯಲ್ಲಿ ಇರ್ತಕ್ಕಂಥದ್ದು. ಒಟ್ಟಾರೆ ಎಲ್ಲ ಸೇರಿಸಿ 22500 ವಿದ್ಯಾರ್ಥಿಗಳು ಇದ್ದಾರೆ. ಮಾನದಂಡಗಳು ನೀವು ಕೇಳಿದಾಗ ನೀವು ಬಿಸಿ ಊಟದ ಅಡುಗೆ ಸಹಾಯಕರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ ಅನಿಸುತ್ತೆ ಮೋಸ್ಟ್ಲಿ. ಅದು ಹೇಗೆ ತಗೋಬೋದು ಅವರನ್ನೆಲ್ಲ ಅಂತಂದರೆ ಅದಕ್ಕೂ ಕೂಡ 1ರಿಂದ 25 ಮಕ್ಕಳಿಗೆ ಒಬ್ಬ ಅಡುಗೆಯವರನ್ನ ನಾವು ತಗೊಳ್ಳೋದೇ ಆದರೆ
26ರಿಂದ 100 ಮಕ್ಕಳು ವಿದ್ಯಾರ್ಥಿಗಳು ಅಲ್ಲಿ ದಾಖಲಾತಿ ಹೊಂದಿದ್ರೆ ಅದನ್ನು ಬಿ ಅಂತೇಳಿ ಕ್ಯಾಟಗರಿ ಗುರುತಿಸ್ತೀವಿ. ಅದರಲ್ಲಿ 1+1 ಅಂದರೆ ಇಬ್ಬರು ಬಿಸಿ ಊಟದ ಸಿಬ್ಬಂದಿಯನ್ನು ತಗೋತೀವಿ. ಹಾಗೆಯೇ 101ರಿಂದ 200ವರೆಗೆ ಅದನ್ನು ಸಿ ವಲಯ ಅಂತ ಗುರುತಿಸ್ತೀವಿ. ಅಲ್ಲಿಗೆ 1+2 ಅಂದರೆ 3 ಜನರು ಇಲ್ಲಿಗೆ 200 ಒಳಗೆ. 201ರಿಂದ 300 ವಿದ್ಯಾರ್ಥಿಗಳು ದಾಖಲಾತಿ ಹೊಂದಿದ್ರೆ ಅದನ್ನು ಡಿ ಕ್ಯಾಟಗರಿ ಸೇರಿಸ್ತೀವಿ. 1+3 ಅಂದರೆ 4 ಬಿಸಿ ಊಟದ ನೌಕರರು ಅಲ್ಲಿ ಇರ್ತಾರೆ ಸಿಬ್ಬಂದಿ. 301ರಿಂದ 500 ಇದ್ದಾವೆ. 500 ಇರ್ತಕ್ಕಂಥ ಶಾಲೆಯಲ್ಲಿ ಅದನ್ನು ಈ ಕ್ಯಾಟಗರಿ ಅಂತ ಮಾಡಿ ಅದನ್ನು 1+4 ಮಾಡ್ತೀವಿ ಅದನ್ನು. ಹಾಗೆಯೇ 501ರಿಂದ 800 ತನಕ 1+5 6 ಇರ್ತಾರೆ. ಹಿಂಗೆ 801ರಿಂದ 1100ವರೆಗೆ ಜಿ 1+6 ಹಿಂಗೆ ಉದ್ದಕ್ಕೆ ಹೋಗಿ ಕೊನೆಗೆ 1701ರಿಂದ ಜಾಸ್ತಿ ಬಂದಾಗ 1+9 ಅಂತ ಹೇಳಿ ಹಾಗೆ ಸರ್ಕಾರ ಏನು ಮಾಡಿದೆ, ಆ ಬಿಸಿ ಊಟದ ನೌಕರನ್ನು ತಗೊಳ್ಳೋಂಥ ಒಂದು ಸಂದರ್ಭವನ್ನು ತೀರ್ಮಾನ ಮಾಡಿದೆ. ಆ ತೀರ್ಮಾನ ಮಾಡಿದರೂ ಕೂಡ ಅದು ಸರ್ಕಾರದ ಒಂದು ಆದೇಶ ಬಿಟ್ಟು ಅವರು ಮಾಡೋಂಗಿಲ್ಲ. ಅದನ್ನು ಏನು ಮಧ್ಯಾಹ್ನದ ಉಪಹಾರ ಯೋಜನೆಯಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂತಹ ಮುಖ್ಯ ಅಡುಗೆ ಸಿಬ್ಬಂದಿ ಹಾಗೂ ಸಹಾಯಕ ಅಡುಗೆ ಸಿಬ್ಬಂದಿಯವರು ಅಗತ್ಯಕ್ಕೆ ತಕ್ಕಂತೆ ಹೊಸದಾಗಿ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಅಂತೇಳಿ ನಮ್ಮ ಆಯುಕ್ತರ ಕಚೇರಿಯಿಂದ 5/3/2022ರಲ್ಲಿ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಅದರ ಪ್ರಕಾರ ಅವರೆಲ್ಲ ಏನು ಮಾಡಿದ್ದಾರೆ, ಇಂದಿನಿಂದನೂ ತಗೊಂಡಿದ್ದಾರೆ. ಏನೇನು ಯಾವ್ಯಾವ ಥರ ತಗೊಂಡಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಬೇಕಾದರೆ ಹೇಳ್ತೀನಿ, ನನ್ನ ತೊಂದರೆ ಏನಿಲ್ಲ. ಇವತ್ತು ನಮ್ಮ ಅಡುಗೆ ಸಿಬ್ಬಂದಿಯವರು ಅಕ್ಟೋಬರ್ 24ರ ಅಂತ್ಯಕ್ಕೆ ಅಥವಾ ಡಿಸೆಂಬರ್ಗೆ ಒಟ್ಟು ಮುಖ್ಯ ಅಡುಗೆಯವರ ಸಂಖ್ಯೆ 343 ಇದೆ. 343 ಶಾಲೆಗೆ 343 ಅಡುಗೆಯವರು ಮುಖ್ಯ ಅಡುಗೆಯವರು ಸಿಗ್ತಾರೆ. ಅದರಲ್ಲಿ ಒಟ್ಟು ಸಹಾಯಕ ಅಡುಗೆಯವರ ಸಂಖ್ಯೆ ತಾಲೂಕಿನಲ್ಲಿ 366 ಅಡುಗೆ ಸಹಾಯಕರು ಸಿಗ್ತಾರೆ. ಹಾಗಾದರೆ ಒಟ್ಟು ಅಡುಗೆ ಸಿಬ್ಬಂದಿಯವರ ಸಂಖ್ಯೆ ಎಷ್ಟು ಬರುತ್ತೆ ಅಂದರೆ 709 ಇದ್ದಾರೆ. ಈಗ ಅದರಲ್ಲಿ ಒಬ್ಬರು ಇಬ್ಬರು ಏನೋ ತೀರ್ಕೊಂಡಿದ್ದಾರೆ. ಒಟ್ಟು 705 ಜನರು ಇವತ್ತು ಪ್ರಸ್ತುತದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದನ್ನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಾಗ್ಬೋದು ಅಥವಾ ವಾರ್ಡ್ಗಳ ನಗರಸಭೆ ಆಗ್ಬೋದು, ಪುರಸಭೆ ಆಗ್ಬೋದು, ಅದನ್ನೆಲ್ಲವೂ ಕೂಡ ಈ ಕ್ಯಾಟಗರಿ ವಾಯ್ಸ್ನಲ್ಲಿ ಏನು ರೋಸ್ಟರ್ ಪದ್ಧತಿಯಂತೆ ಒಂದು ಶಾಲೆಯಲ್ಲಿ ಎಷ್ಟು ಅಗತ್ಯ ಇದೆ ಅಷ್ಟನ್ನು ಶಾಲೆಯ ಮುಖ್ಯ ಶಿಕ್ಷಕರು ಏನು ಮಾಡ್ತಾರೆ, ಸದಸ್ಯ ಕಾರ್ಯದರ್ಶಿಗಳಾಗಿರ್ತಾರೆ, ಪಂಚಾಯಿತಿ PDO ಮತ್ತು STMC ಅವರೆಲ್ಲ ಒಡಗೂಡಿ ಏನು ಮಾಡ್ತಾರೆ, ನಮಗೆ ಅಡುಗೆ ಸಿಬ್ಬಂದಿ ನಮಗೆ ಬೇಕು ಅಂತೇಳಿ ನೋಟಿಸ್ ಬೋರ್ಡ್ನಲ್ಲಿ ಹಾಕಬೇಕಾಗತ್ತೆ. ಆ ನೋಟಿಸ್ ಬೋರ್ಡಲ್ಲಿ ಹಾಕಿ ಒಂದು 15 ದಿನ ಆದ ನಂತರ ಅದನ್ನು ಕೆಲವು ಟಾಮ್ ಓಡಿಸ್ತಾರೆ, ಮತ್ತು ಕರಪತ್ರಗಳನ್ನು ಹಂಚ್ತಾರೆ, ನೋಟಿಸ್ ಬೋರ್ಡ್ ಹಾಕ್ತಾರೆ. ಒಟ್ಟು ಸ್ವಲ್ಪ ಇನ್ನೂ ಚೆನ್ನಾಗಿ ಆಗಬೇಕು ಅಂದ್ರೆ ಪತ್ರಿಕೆಗಳಲ್ಲೂ ಹಾಕ್ಸ್ಬೋದು, ತೊಂದರೆ ಇಲ್ಲ. ಒಟ್ಟು ಅಡ್ವರ್ಟೈಸ್ಮೆಂಟ್ ಆಗಬೇಕು. ಆಮೇಲೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅದೊಂದು ಟೀಮ್ ಇರ್ತದೆ. ಆ ಒಂದು ಸಮಿತಿನ ಒಡಗೂಡಿ ಅವರನ್ನು ಆಯ್ಕೆ ಮಾಡಿಕೊಂಡು ಏನೇನು ಮಾನದಂಡಗಳಿರಬೇಕು ಅವರನ್ನು ಆಯ್ಕೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಕನಿಷ್ಠ ವಿದ್ಯಾಭ್ಯಾಸ ಒಂದು 7th ಇರಬೇಕು, ಇಲ್ಲಾಂದರೆ ಒಂದು 10ನೇ ಕ್ಲಾಸನ್ನು ಓದಿರ್ತಕ್ಕಂಥದ್ದು. ಆಮೇಲೆ ಅವರು ಯಾರಿಗೆ ವಿಧವೆಯರಿಗೆ ಇದ್ದರೆ ಅವ್ರಿಗೆ ಕೊಡಬೇಕು, ಮೊದಲೇ ಆದ್ಯತೆ ಕೊಡಬೇಕು, ಸ್ಥಳೀಕರಿಗೆ ಕೊಡಬೇಕು ಅನ್ನೋಂಥದ್ದೆಲ್ಲವೂ ಕೂಡ ಮಾನದಂಡಗಳಿದ್ದಾವೆ. ಇವೆಲ್ಲವೂ ಕೂಡ ಆಮೇಲೆ ಕೆಲವೊಂದು ಷರತ್ತುಗಳನ್ನು ವಿಧಿಸ್ತಾರೆ. ಅದಕ್ಕೆ ಏನೇನು ಷರತ್ತುಗಳು, ಏನೇನು ಮಾಡ್ಬೋದು ಅವರು ಅಂತ ಹೇಳಿದ್ರೆ, ಅಡುಗೆ ಸಿಬ್ಬಂದಿ ಆಯ್ಕೆಗಾಗಿ ಈ ಗ್ರಾಮಗಳ ಮತ್ತು ನಗರ ಪಾಲಿಕೆ ವಾರ್ಡ್ ಮಟ್ಟದಲ್ಲಿ ರಚಿಸಬೇಕು 3 ಸದಸ್ಯ ಸಮಿತಿ ಕೆಳಕಂಡ ಎಲ್ಲ ಸೂಚನೆಗಳನ್ನು ಪಾಲನೆ ಮಾಡಿ ಹೊಸ ಅಡುಗೆ ಸಿಬ್ಬಂದಿಯನ್ನು ಕೆಲಸಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ನಾನು ಏನು ಇವಾಗ ಸಣ್ಣ ಇಂಟ್ಸ್ ಹೇಳಿದೆ ಅದನ್ನು ಬ್ರೀಫಾಗಿ ಹೇಳೋದಾದರೆ, ಗ್ರಾಮ ಪಂಚಾಯಿತಿಗಳಲ್ಲಿ ಅಧ್ಯಕ್ಷರು, ಮುನ್ಸಿಪಾಲಿಟಿಗಳಲ್ಲಿ ಅಥವಾ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಾರ್ಡ್ ಸದಸ್ಯರು ಇರ್ತಾರೆ. ಈ ಸಮಿತಿಯು ಅಧ್ಯಕ್ಷರಾಗಿರ್ತಾರೆ. ಅದರೆಲ್ಲ ಪೂರ್ತಿ STMC ಅಧ್ಯಕ್ಷರು ಕೂಡ ಇದರಲ್ಲಿ ಈ ಸಭೆಯಲ್ಲಿ ಸದಸ್ಯರಾಗಿರ್ತಾರೆ. ಮತ್ತು ಅರ್ಜಿಗಳನ್ನು ಆಹ್ವಾನಿಸುವ ಸಂದರ್ಭದಲ್ಲಿ ಇಂದಿನ ಸಭಾ ನಡವಳಿಕೆಯನ್ನು ಅನುಸರಿಸಬೇಕಾಗುತ್ತೆ. ಏನು ಯಾರನ್ನು ತಗೋಬೇಕು, ಏನು ತಗೋಬೇಕು ಅನ್ನೋದನ್ನೆಲ್ಲ ಮಾನದಂಡಗಳನ್ನ ಇಟ್ಕೊಂಡು, ಇದರಲ್ಲಿ ಈ ನಾನು ಮೇಲೆ ಹೇಳದ್ನಲ್ಲ ಅದನ್ನೆಲ್ಲವನ್ನು ಕೂಡ ಮಾನದಂಡವಾಗಿ ಇಟ್ಕೊಂಡು ಅವ್ರಿಗೆ ಮೊದಲನೇ ಆದ್ಯತೆಯನ್ನು ಕೊಟ್ಟಾಗ ನಂತರ ಎಲ್ಲ ಸೇರಿ ಅವ್ರನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ನಂತರ ಸೆಲೆಕ್ಟ್ ಆದ ನಂತರ PDOದನ್ನ ಸೈನ್ ಹಾಕಿ ನಮ್ಮ ಕಚೇರಿಗೆ ಒಂದು ಅನುಮತಿಗೆ ತಗೋತಾರೆ. ಇಲ್ಲ ನಾವು ತಗೋಬೋದು. ನಾವು ಅನುಮತಿ ನೀಡಿದ ನಂತರ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿಗಳು ಅವ್ರಿಗೆ ಏನು ಮಾಡ್ತಾರೆ, ಆದೇಶವನ್ನು ನೀಡ್ತಾರೆ. ಅವ್ರಿಗೆ ಅವರು ಒಪ್ಪಿಗೆಯನ್ನು ಕೊಡ್ಬೋದು, ಇವ್ರನ್ನ ತಗೋಬೋದು ಅಂತೇಳಿ. ಮುಖ್ಯ ಅಡುಗೆಯವರಿಗೆ 3,700 ರೂಪಾಯಿನಂತೆ ಅವರಿಗೆ ಗೌರವಧನವನ್ನು ಫಿಕ್ಸ್ ಮಾಡ್ತಾರೆ. ಅಡುಗೆ ಸಹಾಯಕರಿಗೆ 3,600 ರೂಪಾಯಿ ರೂಪದಲ್ಲಿ ಅವರಿಗೆ ಗೌರವಧನವನ್ನು ಸಂಭಾವನೆ ರೂಪದಲ್ಲಿ ನಾವು ಕೊಡ್ತಾರೆ. ಮೊದಲೆಲ್ಲ ಮುಖ್ಯ ಶಿಕ್ಷಕರೇ ಚೆಕ್ ಹಾಕಿ ಅವರ ಹಾಜರಾತಿಯನ್ನು ತಗೊಂಡು ಕೊಡ್ತಕ್ಕಂಥ ಪದ್ಧತಿ ಇತ್ತು. ಇವಾಗ ಏನು ಮಾಡ್ತಾ ಇದ್ದೀವಿ ಅಂದರೆ, ಅವರಿಗೆಲ್ಲ ಅಡುಗೆ ಸಿಬ್ಬಂದಿಯವರ ರಿಸಿಪೆಂಟ್ ID ಮಾಡಿ ಮುಖ್ಯ ಶಿಕ್ಷಕರಿಂದ ನಾವು ಮಾಹಿತಿಯನ್ನು ತಗೊಂಡು ಅದನ್ನು ಏನು ಮಾಡಿದ್ದೀವಿ ಅಂತಂದರೆ, ತಾಲೂಕ್ ಪಂಚಾಯಿತಿಯಿಂದ ಅವರಿಗೆ ತಿಂಗಳ ತುಂಬಿದ ನಂತರ ನಮಗೆ ZPಯಿಂದ
ಅನುದಾನವನ್ನು ಬರುತ್ತೆ. JEDP ಅನುದಾನ ಬಂದಾಗ ಅವರಿಗೆ ಅವರ ರಿಸಿಪೆಂಟೆಡ್ಗೆ ಇಲ್ಲಿ ಯಾರದೇ ಮುಖ್ಯ ಶಿಕ್ಷಕರ ಖಾತೆಗಾಗಲಿ ಸರ್ಕಾರೇತರ ಖಾತೆಗಾಗಲಿ ಅಕೌಂಟ್ಗೆ ಹೋಗೋದಿಲ್ಲ ಶಾಲೆಗೆ. ನೇರವಾಗಿ ಯಾರು ಸಿಬ್ಬಂದಿ ಅವರಿಗೆ ಅವರ ಖಾತೆಗೆ ಜಮಾ ಆಗ್ತಕ್ಕಂಥದ್ದು. ಇವತ್ತು ನಾವು ಎಲ್ಲ ಬಿಲ್ ಮಾಡಿ ಮಧ್ಯಾಹ್ನ ಕೊಟ್ಟರೆ PFMSನಲ್ಲಿ ಸಂಜೆ ಅವ್ರಿಗೆ ಬ್ಯಾಂಕ್ ಖಾತೆಗೆ ಸೇರ್ಕೊಂಡಿರುತ್ತೆ. ಒಟ್ಟಾರೆ ಆಧಾರ್ ಕಾರ್ಡು ಯಾವ ಬ್ಯಾಂಕ್ಗೆ ಲಿಂಕ್ ಆಗಿರ್ತದೆ ಆ ಖಾತೆಗೆ ಹೋಗಿ ಜಮಾ ಆಗಿರ್ತದೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಸರ್. ಹಾಗಿದ್ರೆ ಪ್ರಸ್ತುತ ವಾರದಲ್ಲಿನ ಬಿಸಿಯೂಟದ ವೇಳಾಪಟ್ಟಿ ಹೇಗಿದೆ ಸರ್? ಅದು ಕೂಡ ತುಂಬ ಚೆನ್ನಾಗಿದೆ. ಯಾಕಂದರೆ ಸರ್ಕಾರದ ಹಂತದಲ್ಲಿ ಅವರು ನಿಗದಿಪಡಿಸಿರ್ತಕ್ಕಂಥದ್ದು ಸೋಮವಾರದಿಂದ ಶನಿವಾರದವರೆಗೆ ನಮ್ಮ ಊಟದ ಮೆನು ಚಾರ್ಟ್ ತುಂಬ ಚೆನ್ನಾಗಿದೆ. ಏನು ಸೋಮವಾರ ಏನನ್ನು ಕೊಡಬೇಕು, ಅನ್ನ ಸೊಪ್ಪು ಮತ್ತು ತರಕಾರಿ ಸಾಂಬಾರನ್ನೇ ಕೊಡಬೇಕು. ಮಂಗಳವಾರ ತರಕಾರಿ ಪಲಾವ್ ಮತ್ತು ಈ ದಾಲ್ ತೋವೆ ಅಥವಾ ಟೊಮೆಟೊ ಬಾತನ್ನು ತರಕಾರಿ ಪಲ್ಯದಿಂದ ಮಾಡಿರ್ತಕ್ಕಂಥದ್ದನ್ನ ನಾವು ಕೊಡಬೇಕು ಅಂತೇಳಿ ಟೈಮ್ ಟೇಬಲಲ್ಲಿ ಹಾಕಿದ್ದೀವಿ. ಬುಧವಾರ ಏನು ಕೊಡಬೇಕು, ಅನ್ನ ಬೇಳೆ ರಸಂ ಮತ್ತು ಕಾಳು ಪಲ್ಯ ತರಕಾರಿ ಪಲ್ಯವನ್ನು ನೀಡ್ತಕ್ಕಂಥ ಪದ್ಧತಿಯನ್ನು ಮಾಡಿದ್ದಾರೆ. ಗುರುವಾರ ಏನೇನು ಹಾಗಾದರೆ ಅನ್ನ ಮತ್ತು ಮಿಶ್ರ ತರಕಾರಿ ಸಾಂಬಾರು. ಒಂದೊಂದು ಸರಿ ತರಕಾರಿ ಏನು ಮಾಡ್ತದೆ, ಬೆಲೆ ಎಲ್ಲ ಗಗನಕ್ಕೆ ಹೋಗುತ್ತೆ. ಒಂದ್ಸರಿ ಸಿಗುತ್ತೆ, ಯಾವುದು ಕಾಲಕ್ಕೆ ತಕ್ಕಂಗೆ ಸಿಗ್ತವೆ ಅದನ್ನು ನಾವು ಉಪಯೋಗಿಸ್ಕೋಬೇಕು ಅಂತೇಳಿ ನಾನು ಮುಖ್ಯ ಶಿಕ್ಷಕರ ಸಭೆಯಲ್ಲಿ ನಾನು ಹೇಳ್ತೀನಿ. ಹಂಗೆ ನಮ್ಮ ಮುಖ್ಯ ಶಿಕ್ಷಕರು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಶುಕ್ರವಾರ ಬಿಸಿಬೇಳೆಬಾತ್ ಖಾರ ಬೂಂದಿ ಶುಕ್ರವಾರ ಅದು ಊಟದ ಮೆನುನಲ್ಲಿ ಇರ್ತಕ್ಕಂಥದ್ದು. ಶನಿವಾರ ಏನೇನು ಮಾಡ್ಬೋದು ಹಾಗಾದರೆ ತರಕಾರಿ ಉಪ್ಪಿಟ್ಟು, ಪೂರಿ, ಸಾಗು, ಗೋಧಿ ವಾಂಗಿಬಾತ್ ಮತ್ತು ಗೋಧಿ ಪೊಂಗಲ್, ಚಪಾತಿ ಇನ್ನಿತರ ಯಾವುದೇ ಬರುತ್ತೆ ಶನಿವಾರ. ಇದನ್ನು ಬಿಟ್ಟು ಇನ್ನೂ ಹೆಚ್ಚಿನದಾಗಿ ನಾನು ಮಾಡ್ತೀನಿ ಸರ್ ಅಂತಂದರೆ ಅವರು ಮಾಡಿಕೊಡ್ಬೋದು. ಇವಿಷ್ಟು ವಾರದ ಮೆನು ಚಾರ್ಟ್ ಸರ್. ಹಾಗಿದ್ರೆ ಪ್ರತಿದಿನವೂ ಕೂಡ ಅದಕ್ಕೆ ಬೇಕಾದಂಥ ಕಚ್ಚಾ ಸಾಮಗ್ರಿಗಳು ಅಂದರೆ ತರಕಾರಿಗಳಾಗಿರ್ಬೋದು ಇತರ ಪದಾರ್ಥಗಳನ್ನು ಆ ದಿನವೇ ಕೊಂಡು ಮಾಡಲಾಗಿತ್ತು. ಹೌದು ಹೌದು, ಆ ದಿನವೇ. ಈಗ ಕೆಲವು ದೂರದ ಶಾಲೆಗಳಲ್ಲಿ ಈಗ ಕೆಲವು DB ಕುಪ್ಪೆ ಅಂತೇವು ಮತ್ತು ಕೆಲವು ಏನು ಇಂಟೀರಿಯರ್ ಆಡಿ ಶಾಲೆಗಳಲ್ಲಿ ನಾವು ಎಷ್ಟೋ ಸಾರಿ ವಿಸಿಟ್ ಮಾಡೋಂಥ ಸಂದರ್ಭದಲ್ಲಿ ಪಾಪ ನಮ್ಮ ಮೊಬೈಲ್ ಈಗ ನಾವು ಬಿಸಿ ಊಟದ ಮೆಸೇಜನ್ನು ಮಾಡಬೇಕು, ಅವರು ದಿನ ಮಾಡಬೇಕು, 4 ಗಂಟೆ ಒಳಗಡೆ ಮಾಡಬೇಕು. ಇವತ್ತೂ ಕೂಡ ನಮಗೆ 341 ಶಾಲೆಗಳಲ್ಲಿ 100% ಮಾಡಲೇಬೇಕು ಅಂತಕ್ಕಂಥದ್ದು ನಾವು ಮಾಡ್ಕೊಂಡು ಬಂದಿದ್ದೀವಿ. 1-2 ಆಚೆ ಈಚೆ ಆದಾಗ ಪಾಪ ಅವರು ಆ ಶಾಲೆಯಿಂದ ಹೊರಗಡೆ ಬಂದಾಗ ಮಾಡುವಂಥದ್ದು ಇದೆ. ಟವರ್ ಸಿಕ್ಕೋದೇ ಇಲ್ಲ. ನಾವು ಮೊನ್ನೆ DDP ಸಾಹೇಬರು ಮತ್ತು ನಮ್ಮ JEDP ಸರ್ ಅವರೆಲ್ಲ ನಾವೆಲ್ಲ ಹೋಗಿದ್ದ ಸಂದರ್ಭದಲ್ಲಿ ಇಂಥ ಪರಿಸ್ಥಿತಿಯನ್ನು ನೋಡಿದ್ದೀವಿ, ಇಂಥ ಪ್ರಾಬ್ಲಮ್ ನೋಡಿದ್ದೀವಿ. ಏನು ವಾರದಲ್ಲಿ ಈಗ 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ ಅಕ್ಕಿ ಅಥವಾ ಗೋಧಿಯನ್ನು 100 ಗ್ರಾಮನ್ನು ಕೊಡ್ತೀವಿ. 6ರಿಂದ 10ನೇ ತರಗತಿಗೆ ಎಷ್ಟು ಕೊಡ್ತೀವಿ, 150 ಗ್ರಾಮನ್ನು ಕೊಡ್ತೀವಿ. ಬೇಳೆ 20 ಗ್ರಾಮು 1ರಿಂದ 5ಕ್ಕೆ ಕೊಡ್ತೀವಿ. ಹಾಗೆ 6ರಿಂದ 10ನೇ ತರಗತಿಗೆ 30 ಗ್ರಾಮ್ ಬೇಳೆಯನ್ನು ಒಂದು ದಿನಕ್ಕೆ ಒಬ್ಬ ವಿದ್ಯಾರ್ಥಿಗೆ. ಅಡುಗೆ ಎಣ್ಣೆಯನ್ನು 5 ಗ್ರಾಮ್ ಕೊಟ್ಟರೆ ಇದು 7.5 ಗ್ರಾಮನ್ನು ನಾವು ಎಣ್ಣೆಯನ್ನು ಕೊಡ್ತೀವಿ. ಉಪ್ಪು 2 ಗ್ರಾಮ್ ಆಗಿ 4 ಗ್ರಾಮು. ಹೀಗೆ ಪ್ರತಿಯೊಂದನ್ನು ಕೂಡ ನಾವು ಅವರು ಕೊಂಡು ತಂದು ಸಾಂಬಾರು ಪದಾರ್ಥವಾಗಲಿ ಬಿಸಿ ಊಟನ ತುಂಬ ಚೆನ್ನಾಗಿ ಎಲ್ಲ ಶಾಲೆಗಳಲ್ಲಿ ನಾನು ಹೋದಾಗ ಸಾಮಾನ್ಯ ಊಟ ಮಾಡ್ತೀನಿ. ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ಮಾಡುವಂಥದ್ದನ್ನು ನಾವು ಈಗಾಗಲೇ ಊಟ ಮಾಡಿದ್ದೀವಿ, ಟೇಸ್ಟ್ ಮಾಡಿದ್ದೀವಿ. ಅದನ್ನು ರುಚಿ ಶುಚಿ ಊಹಿಯಲ್ಲಿ ಪ್ರತಿದಿನ ದಾಖಲಿಸ್ತಾರೆ ಅದನ್ನು ಪ್ರತಿದಿನ. ಸರ್, ತಮ್ಮ ಮುಖ್ಯ ದಾಸ್ತಾನುವಿನಿಂದ ಪ್ರತಿ ಶಾಲೆಗೆ ಯಾವ್ಯಾವ ಸಾಮಗ್ರಿಗಳು ಯಾವ್ಯಾವ ಪದಾರ್ಥಗಳು ಹೋಗ್ತವೆ ಸರ್? ನಮ್ಮ ದಾಸ್ತಾನುವಿನಿಂದ ಇದೀಗ ಸರ್ಗೂರು APMCಯಿಂದ ನಮಗೆ ತಿಂಗಳಿಗೆ ಬೇಕಾದಂಥ ದಾಸ್ತಾನು ಅಂತಂದರೆ ಅಕ್ಕಿ ಬರುತ್ತೆ, ಗೋಧಿ ಬರುತ್ತೆ, ಎಣ್ಣೆ ಬರುತ್ತೆ, ಬೇಳೆ ಬರುತ್ತೆ, ಇವಿಷ್ಟು ಬರುತ್ತೆ. ಆದರೆ ಈ ಬಾರಿ ಕೊಟ್ಟಂಥ ಸಂದರ್ಭದಲ್ಲಿ ಎಣ್ಣೆಯನ್ನು ನಮಗೆ ಇನ್ನೂ ಸರಬರಾಜು ಮಾಡಿರೋದಿಲ್ಲ. ಯಾಕಂದರೆ ಅದು ಟೆಂಡರ್ ಆಗಿಲ್ಲ, ಟೆಂಡರ್ ಅದು ಕ್ಯಾನ್ಸಲ್ ಆಗಿದೆ ಅಂತೇಳಿ ನೀವೇ ಏನು ನಿಗದಿತ ಒಂದು ಅಮೌಂಟನ್ನು ಫಿಕ್ಸ್ ಮಾಡಿದ್ದಾರೆ ಆ ಅಮೌಂಟಲ್ಲಿ ನೀವು ಎಣ್ಣೆಯನ್ನು ಖರೀದಿ ಮಾಡ್ಕೊಂಡು ಮುಂದುವರಿಸಿ, ಟೆಂಡರ್ ಆದಮೇಲೆ ನಾವು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಈಗಾಗಲೇ ಅಕ್ಕಿ ಕೊಟ್ಟಿದ್ದೀವಿ, ಗೋಧಿಯನ್ನು ಶಾಲೆಗೆ ಕಳಿಸಿದ್ದೀವಿ, ಮತ್ತು ಬೇಳೆಯನ್ನು ಕೊಟ್ಟಿದ್ದೀವಿ, ಎಣ್ಣೆ ಒಂದು ಬ್ಯಾಲೆನ್ಸ್ ಇದೆ. ನೆಕ್ಸ್ಟ್ ಅದನ್ನು ತಗೊಳ್ಳಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಬರುತ್ತೆ, ಅವಾಗ ನಾವು ಕೊಡ್ತೀವಿ ಶ್ರೀಕಾಂತ್. ಸರ್, ಜೊತೆಗೆ ಪ್ರಮುಖವಾಗಿ ತಾವು ಆಗಲೇ ಹೇಳಿದಂಥ ಈ ಕ್ಷೀರ ಭಾಗ್ಯ ಆಗಿರ್ಬೋದು, ಮತ್ತೆ ಮೊಟ್ಟೆ, ಬಾಳೆಹಣ್ಣು ಮತ್ತು ಚಿಕ್ಕಿ ಈ ವಿತರಣೆಯನ್ನು ಕೂಡ ಪ್ರತಿದಿನ ಶಾಲೆಗಳಲ್ಲಿ ನಡೀತಾ ಇದೆ ಸರ್. ಇದ್ರ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್. ಖಂಡಿತವಾಗಿ ಶ್ರೀಕಾಂತ್ ಅವರಿಗಾಗಲೇ ಈಗ ನಮಗೆ ಹಾಲನ್ನು ವಾರದಲ್ಲಿ ಮೊದಲು 5 ದಿನ ಕೊಡಬೇಕು ಅಂತೇಳಿ ಮಾಡಿದರು. ಅದ್ರ ಜೊತೆಗೆ ರಾಗಿ ಮಾಲ್ಟ್ ಈಗ 3 ದಿನ ಕೊಡಬೇಕಾಗತ್ತೆ, ಅದೊಂದು 5 ಗ್ರಾಮನ್ನು ಕೊಡಬೇಕಾಗತ್ತೆ. ಇದು ಹಾಲು ಪೌಡ್ರು 18 ಗ್ರಾಮನ್ನು ಕೊಡಬೇಕಾಗತ್ತೆ. 18 ಚೆನ್ನಾಗಿ ಕಾಯಿಸಿ ಆನಂತರ ನಾವು ಸಕ್ಕರೆಯನ್ನು ಹಾಕಿ ಈ ವಾರದ 3 ದಿನದಲ್ಲಿ ರಾಗಿ ಶಾಯಿ ಶೂರ್ ಏನಿದೆ ರಾಗಿ ಮಾಲ್ಟನ್ನು ಮಿಕ್ಸ್ ಮಾಡಿ ಕೊಟ್ಟರೆ ಮಕ್ಕಳಿಗೆ
ಪೌಷ್ಟಿಕತೆಯನ್ನು ಜಾಸ್ತಿ ಮಾಡಿ ಎನರ್ಜಿ ಬರಬೇಕು ಅಂತ ಹೇಳಿ ಸರ್ಕಾರ ಜಾರಿಗೆ ತಂದಿರೋದ್ರಿಂದ ಈಗ ಎಲ್ಲ ಶಾಲೆಗಳಲ್ಲೂ ಅದನ್ನು ಕೊಡ್ತಾ ಇದ್ದಾರೆ. 150 ml ಅದು ಆಗುತ್ತೆ, ಅದು ಕುಡಿಸ್ತಾ ಇದ್ದಾರೆ, ಚೆನ್ನಾಗಿ ಬರ್ತಾ ಇದೆ. ಅದು ಕೂಡ ಒಂದು ಒಳ್ಳೆಯ ಒಂದು ಪೌಷ್ಟಿಕದಲ್ಲಿ ಇದು ಕೂಡ ಒಂದಾಗುತ್ತೆ. ನಂತರ ಈ ಪೌಷ್ಟಿಕ ಆಹಾರ PM ಪೋಷಣ ಶಕ್ತಿ ನಿರ್ಮಾಣ ಮಧ್ಯಾಹ್ನದ ಉಪಹಾರ ಯೋಜನೆ ಅಡಿಯಲ್ಲಿ 2 ದಿನ ಕೊಡ್ತಾ ಇತ್ತು ಸರ್ಕಾರ. ಏನು ವಾರದಲ್ಲಿ 2 ದಿನ ಮೊಟ್ಟೆಯನ್ನು ಕೊಡ್ತಕ್ಕಂಥ ಪದ್ಧತಿಯನ್ನು ಜಾರಿ ಮಾಡಿದರು. ಈ ಪ್ರಪ್ರಥಮವಾಗಿ 8 ಜಿಲ್ಲೆಗಳನ್ನು ಒಂದು ಪರೀಕ್ಷಾರ್ಥವಾಗಿ ಸಾಂಕೇತಿಕವಾಗಿ ಕೊಟ್ಟರು ನಾರ್ತಲ್ಲಿ. ಆ ನಂತರ ದಿನಗಳಲ್ಲಿ ಎಲ್ಲ 1ರಿಂದ 10ನೇ ತರಗತಿಯವರೆಗೂ ಕೂಡ ಈ ಒಂದು ಯೋಜನೆಯನ್ನು ವಿಸ್ತರಣೆ ಮಾಡಿದ್ದಾರೆ. ಅದು ಮಂಗಳವಾರ ಇತ್ತು ಮತ್ತು ಶುಕ್ರವಾರ ಇತ್ತು. ಆನಂತರ 1-2 ದಿನಗಳಲ್ಲಿ ಆಚೆ ಈಚೆ ಮಾಡ್ಕೊಂಡು ವಾರದಲ್ಲಿ 2 ದಿನ ಮಾತ್ರ ಕೊಡ್ತಾಯಿದ್ರು. ಈಗ ಇದೇ ಕಳೆದ 2024 ಸೆಪ್ಟೆಂಬರ್ 25ನೇ ತಾರೀಕಿಂದ ನಮಗೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಸರ್ಕಾರಕ್ಕೆ ಇಲ್ಲ ಅಪೌಷ್ಟಿಕತೆಯಿಂದ ಬಳಲತಕ್ಕಂಥ ಮಕ್ಕಳು ಪೌಷ್ಟಿಕಾಂಶವನ್ನು ತುಂಬಿಕೊಂಡು ಕಲಿಕಾ ಬಲವರ್ಧನ ವರ್ಷದಲ್ಲಿ ಎಲ್ಲರೂ ಕೂಡ ಹೆಚ್ಚು ಸದೃಢಕಾಯರಾಗಿ ಮಕ್ಕಳು ಇರಲಿ ಅಂಥೇಳಿ ಅವರು ವಾರದ 6 ದಿನವೂ ಕೂಡ, ಅಂದರೆ ನಾವು 4 ದಿನ ಏನು ಮೊಟ್ಟೆಯನ್ನು ಸರ್ಕಾರ 2 ದಿನ ಕೊಡ್ತಾ ಇದೆ, ನಾವು 4 ದಿನ ನಾವು ಕೊಡ್ತೀವಿ, ಒಟ್ಟು 6 ದಿನವನ್ನು ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ಜಾರಿಯಲ್ಲಿದೆ. ಅದು ಕಳೆದ ಸೆಪ್ಟೆಂಬರ್ 25ರಿಂದ ಎಲ್ಲ ಶಾಲೆಗಳಲ್ಲಿ ವಾರದ 6 ದಿನವೂ ಕೂಡ ಮೊಟ್ಟೆಯನ್ನು ಕೊಡ್ತಕ್ಕಂಥ ಪೂರಕ ಪೌಷ್ಟಿಕ ಆಹಾರವನ್ನು ಕೊಡ್ತಾ ಇದ್ದಾರೆ. ಅದು ಒಳ್ಳೆ ಚೆನ್ನಾಗಿ ಬರ್ತಾ ಇದೆ. ವಿದ್ಯಾರ್ಥಿಗಳನ್ನು ಕೇಳಿದ್ದೀವಿ, ಶಿಕ್ಷಕರನ್ನು ಕೇಳಿದ್ದೀವಿ, ಮತ್ತು ಪೇರೆಂಟ್ಸನ್ನು ಕೂಡ ನಾವು ಕೇಳಿದ್ದೀವಿ. ಏನು ತಿನ್ನದೇ ಇರತಕ್ಕಂಥ ಮಕ್ಕಳಿಗೆ ನಾವು ಫೋರ್ಸ್ ಮಾಡೋಂಗಿಲ್ಲ. ಮಕ್ಕಳಿಂದ ತಿನ್ನದೇ ಇರತಕ್ಕಂಥ ಮಕ್ಕಳಿಗೆ ತಂದೆ ತಾಯಿಗಳು ಅವರು ಒಪ್ಪಿಗೆ ಪತ್ರ ಕೊಟ್ಟಿದ್ದಲ್ಲಿ ಅಭ್ಯಂತರ ಇಲ್ಲ, ಕೊಡಬಹುದು. ತಿಂತಾ ಇದ್ದೇವೆ ಮಕ್ಕಳು, ಆ ತಿನ್ನಲ್ಲ ನಮ್ಮ ಮಕ್ಕಳಿಗೆ 2ನೇ ಪ್ರಿಫರೆನ್ಸನ್ನು ನಾವು ಏನು ಮಾಡ್ತೀವಿ, ಬಾಳೆಹಣ್ಣು ಕೊಟ್ಟಿದ್ದೀವಿ. ಅದನ್ನು ಬಾಳೆಹಣ್ಣು ನನಗೆ ಶೀತ ಆಗುತ್ತೆ, ಮೊಟ್ಟೆನೂ ತಿನ್ನೋದಿಲ್ಲ, ಬಾಳೆಹಣ್ಣು ತಿನ್ನಲ್ಲ ಅಂದಾಗ ಕಡಲೆ ಮಿಠಾಯಿ ಚಿಕ್ಕಿಯನ್ನು ನಾವು ವಿತರಣೆ ಮಾಡ್ತಾ ಇದ್ದೀವಿ. ಸೊ ಅದನ್ನು ಕ್ರಮಬದ್ಧವಾಗಿ ಈಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ತುಂಬ ಚೆನ್ನಾಗಿ ಎಲ್ಲ ಕಡೆಯೂ ಇದನ್ನು ಪರಿಶೀಲನೆ ಮಾಡಿ ಅದನ್ನು ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿರ್ತಕ್ಕಂಥ ಚೆನ್ನಾಗಿ ಸಾಗ್ತಾ ಇದೆ ಅನ್ನೋಂಥದ್ದು. ಕಮಿಷನರ್ ಅವರ ಒಂದು ನೇತೃತ್ವದಲ್ಲಿ ಇದನ್ನು ಒಂದು 12/9/24 ಒಂದು ಮೀಟಿಂಗಲ್ಲಿ ಇದನ್ನು ಪ್ರಸ್ತುತಿ ಪಡಿಸಿರ್ತಕ್ಕಂಥದ್ದು. ಇದು ತುಂಬ ಚೆನ್ನಾಗಿ ಸಾಗ್ತಾ ಇದೆ. ಇವಾಗ ಏನೂ ತೊಂದರೆ ಆಗಿಲ್ಲ. ಎಲ್ಲ ರಾಜ್ಯದ ಎಲ್ಲ ಮೂಲೆಗಳಲ್ಲೂ ಎಲ್ಲ ಶಾಲೆಗಳಲ್ಲೂ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಇದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಸರ್, ಹಾಗೆಯೇ ಮಕ್ಕಳ ಒಂದು ಆರೋಗ್ಯ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಕೊಂಡು ಜಂತುಹುಳ ನಿವಾರಣೆ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೀರಿ ಸರ್. ಇದ್ರ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್. ಖಂಡಿತವಾಗಿ ಶ್ರೀಕಾಂತ್ ಅವರು, ಈಗಾಗಲೇ ಈಗ ಏನು 22,500 ಮಕ್ಕಳು ನಮ್ಮಲ್ಲಿ ದಾಖಲಾತಿಯನ್ನು ಹೊಂದಿದ್ದೀವಿ. ಈ 341 ಸರ್ಕಾರಿ ಶಾಲೆಗಳು ಮತ್ತು ಎಲ್ಲ ಶಾಲೆಗಳಿಗೂ ಕೂಡ ಜಂತುಹುಳ ಆಲ್ಬೆಂಡಜೋಲ್ ಟ್ಯಾಬ್ಲೆಟ್ಸ್ ಏನಿದೆ PHCಗಳಿಗೆಲ್ಲ ಕೊಟ್ಬಿಟ್ಟು ಅವ್ರೇನು ಮಾಡಿದ್ದಾರೆ, ನಮ್ಮ ಶಾಲೆಗಳಿಗೆ ಹೋಗಿ ಊಟ ಆದ ನಂತರ ಅದನ್ನು 6 ತಿಂಗಳಿಗೊಮ್ಮೆ 2 ಬಾರಿ ಅದನ್ನ ಏನು ಮಾಡ್ತಾರೆ, ಜಂತುಹುಳ ಒಂದು ಟ್ಯಾಬ್ಲೆಟ್ಸನ್ನು ಕೊಟ್ಟು ಊಟ ಆದ ನಂತರ ಅದನ್ನ ಚೀಪ್ಸ್ತಾರೆ ಮಕ್ಕಳಿಗೆ. ಎಲ್ಲ ಶಿಕ್ಷಕರು ಕೂಡ ತಿಂತಾರೆ, ಮಕ್ಕಳು ಕೂಡ ತಿನ್ನಿಸ್ತಾರೆ. ಇದರಿಂದ ಏನಾಗ್ತವೆ, ಒಂದು ಮಕ್ಕಳು ಅದರಿಂದ ಬಳಲ್ತಾ ಇರ್ತಾರಲ್ಲ, ಜಂತುಹುಳ ನಿವಾರಣೆಯನ್ನು ಮಾಡೋಕ್ಕೆ ಸಲುವಾಗಿ ಮಕ್ಕಳು ಇದರಿಂದ ಕೂಡ ಸದೃಢವಾಗಲಿ ಅಂತೇಳಿ ಸರ್ಕಾರ ಜಾರಿಗೆ ತಂದಿದೆ. ಮತ್ತು ಪೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸನ್ನು ಕೂಡ ನೀಡ್ತಾ ಇದ್ದಾರೆ. ಅದು ವಾರಕ್ಕೊಮ್ಮೆ. ಯಾರು ವೀಕ್ ಆಗಿರ್ತಾರೆ, ಹೆಚ್ಚು ಅದು ಹೆಣ್ಮಕ್ಳನ್ನ ಫೋಕಸ್ ಮಾಡಿ ಅಥವಾ ಒಂದು ಸ್ವಲ್ಪ ತೂಕದಲ್ಲಿ ಕಡಿಮೆ ಇರ್ತಕ್ಕಂಥವ್ರು ನೋಡ್ತಾರೆ, ಅವ್ರು ನೋಡಿದ ತಕ್ಷಣ ವೈದ್ಯಾಧಿಕಾರಿಗಳು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅವರಿಗೆ ಕೊಡಬೇಕು ಅಂತೇಳಿ ಶಿಫಾರಸು ಮಾಡಿ ಅವ್ರು ಕೊಡ್ತಾ ಇದ್ದಾರೆ ಆಲ್ರೆಡಿ. ಸರ್, ಈಗ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಇತರ ಸಂಘ ಸಂಸ್ಥೆಗಳು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ದಾಖಲಾತಿಯನ್ನು ಹೆಚ್ಚಿಸಲಿಕ್ಕೆ, ಪ್ರತಿದಿನದ ಹಾಜರಾತಿಯನ್ನು ಹೆಚ್ಚಿಸಲಿಕ್ಕೆ, ಅವರ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಅಕ್ಷರ ದಾಸೋಹ ಕಾರ್ಯಕ್ರಮದ ಮುಖಾಂತರ, ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಕಾರ್ಯಕ್ರಮದ ಮುಖಾಂತರ, ಇನ್ನು ವಿವಿಧ ಯೋಜನೆಗಳ ಮುಖಾಂತರ ಅವರಿಗೆ ವಿವಿಧ ರೀತಿಯ ಸೇವಾ ಸೌಲಭ್ಯಗಳನ್ನು ಒದಗಿಸ್ತಾ ಇದ್ರು ಸರ್. ಪ್ರಸ್ತುತ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಕಡಿಮೆ ಆಗ್ತಿರೋದಕ್ಕೆ ಪ್ರಮುಖ ಕಾರಣಗಳೇನಿದೆ ಸರ್? ಇದಕ್ಕೆ ಪರಿಹಾರ ಏನಿರ್ಬೋದು ಸರ್? ಅದನ್ನು ನಾವು ಹೇಳ್ಬೇಕಂದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಆಗ್ಬೋದು ಅಥವಾ ನಮ್ಮ ಸ್ಥಳೀಯ ಸಂಘ ಸಂಸ್ಥೆಗಳಾಗ್ಬೋದು, ಏಕೆ ನಮಗೆ ಈ ಥರ ಹಾಜರಾತಿ ಇಷ್ಟೊಂದು ಸೌಲಭ್ಯವನ್ನು ಕೊಟ್ಟರು ಕೂಡ ನಮಗೆ ಹಾಜರಾತಿ ದಾಖಲಾತಿ ಕಡಿಮೆ ಆಗ್ತಾ ಇದೆ ಅಂತಂದರೆ ಪೋಷಕರಲ್ಲಿ ಇರ್ತಕ್ಕಂತಹ ಒಂದು ನಿರ್ಲಕ್ಷ್ಯ. ಏನು ಹಬ್ಬ ಹರಿದಿನಗಳಿಗೆ ಮಕ್ಕಳನ್ನು ಬೇರೆಡೆಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳೆಲ್ಲರೂ ಕೂಡ ಇವತ್ತು ಯಾರು BPL ಕುಟುಂಬದಲ್ಲಿ ಒಳ್ಳೆ ಚೆನ್ನಾಗಿ ಇರ್ತಕ್ಕಂಥವ್ರು ಕೂಡ ಸರ್ಕಾರಿ ಶಾಲೆಯಲ್ಲಿ ಸೇರಿಸ್ತಕ್ಕಂಥದ್ದು, ಉತ್ಕೃಷ್ಟವಾದಂಥ ಒಂದು ಕ್ವಾಲಿಟಿ ಇರ್ತಕ್ಕಂಥ ಒಂದು ಶಿಕ್ಷಣ ನಮ್ಮಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ನಡೀತಾ ಇದೆ. ಇವತ್ತು ಗುಳೆ ಹೋಗ್ತಕ್ಕಂಥದ್ದು, ವಲಸೆ ಹೋಗ್ತಕ್ಕಂಥದ್ದು, ಈಗ ಕೊಡಗು ಮತ್ತು ಬೇರೆ ಕಡೆ ಕೆಲಸಕ್ಕೆ ಹೋಗ್ತಕ್ಕಂಥ ದಿನಗಳಲ್ಲಿ
ತಂದೆ ತಾಯಿ ಮಕ್ಕಳು ಇರ್ತಕ್ಕಂಥ ಮಕ್ಕಳನ್ನ ಬೇರೆಯವ್ರನ್ನ ಯಾರನ್ನೂ ನಂಬಿ ಬಿಡೋಕ್ಕಾಗ್ತಾ ಇಲ್ಲ ಇವಾಗ. ಅವ್ರು ಏನು ಮಾಡ್ತಾರೆ ಅಂತಂದರೆ, ನಾವು ಇಲ್ಲೇ ಬಿಟ್ಟೋಗಿ ಅಥವಾ ಅಜ್ಜಿ ಹತ್ರ ಯಾರ ಹತ್ರ ಬಿಟ್ಟೋಗಿ ಅಂದರೆ ಕೇಳೋದಿಲ್ಲ. ಅವ್ರು ರಾತ್ರಿ ಏನು ಮಾಡ್ತಾರೆ, ಮಕ್ಕಳನ್ನು ಕರ್ಕೊಂಡು ಹೋಗಿರ್ತಾರೆ. ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಆ ಮಕ್ಕಳು ಕಾಲಕ್ರಮೇಣ ಆ ಮಕ್ಕಳು ತಂದೆ ತಾಯಿಗಳ ಜೊತೆ ಹೊಟ್ಟೋಗ್ಬಿಟ್ಟಿರ್ತಾರೆ. ಈ ಸೌಲಭ್ಯದಿಂದ ವಂಚಿತರಾಗ್ತಾರೆ. ಸೊ ಏನೆಲ್ಲ ಅದಕ್ಕೆ ಏನು ಮಾಡಿದ್ದಾರೆ ಅಂತಂದರೆ, ಈ ಗ್ರಾಮ ಸಭೆ ನಡೆಯುವಾಗ ಇಂಥ ಮಕ್ಕಳನ್ನು ಗುರುತಿಸಿ ಅವ್ರಿಗೆ ಇಲ್ಲಿಯೇ ಅವರಿಗೆ ಕೂಲಿ ಕೆಲಸ ಸಿಕ್ಕಬೇಕು, ಆ ಮಕ್ಕಳ ಎಜುಕೇಷನ್ ಡ್ರಾಪ್ ಆಗಬಾರ್ದು. ಇವತ್ತು 7 ದಿನಗಳನ್ನು ಮೀರಿದ್ರೆ ಆ ಮಕ್ಕಳನ್ನ ನಾವು ಶಾಲೆ ಬಿಟ್ಟ ಮಕ್ಕಳು ಅಂತೇಳಿ ನಾವು ಪಟ್ಟಿಗೆ ಸೇರಿಸ್ಕೊತಾ ಇರೋದ್ರಿಂದ ಅದನ್ನು ನಮ್ಮ ಇಲಾಖೆಯವರು ಅಲ್ಲದೆ ಇತರೆ ಇಲಾಖೆಯವರು ಯಾರ್ಯಾರು ಶಾಲೆಯನ್ನು ಬಿಟ್ಟಿದ್ದಾರೆ ಏಕೆ ಅಂತಕ್ಕಂಥ ಒಂದು ಸೆನ್ಸಸ್ಸನ್ನು ಮಾಡಿ, ಆ ದಾಖಲಾತಿಯನ್ನು ಮಾಡಿ ಇವತ್ತು ಸರ್ಕಾರಕ್ಕೆ ವರದಿ ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ನನ್ನ ಪ್ರಕಾರ ಈಗ ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳು ಸಾಕಷ್ಟಿದೆ. ಸರ್ಕಾರದ ಯೋಜನೆಯಲ್ಲಿ ಪ್ರಮುಖ ಯೋಜನೆಗಳು ಬಿಸಿ ಊಟನೇ ಇರ್ಬೋದು, ಸಾಕ್ಸ್ ಇರ್ಬೋದು, ಬಟ್ಟೆ ಇರ್ಬೋದು, ಪುಸ್ತಕ ಇರ್ಬೋದು. ಆಮೇಲೆ ಸಂಘ ಸಂಸ್ಥೆಗಳು ಮಕ್ಕಳನ್ನು ಹೆಚ್ಚು ಉತ್ತೇಜನ ಮಾಡೋಕ್ಕೆ ಸಲ ನೋಟ್ಬುಕ್ಗಳೆಲ್ಲ ಕೊಟ್ಟಿದ್ದಾರೆ. ನೋಟ್ಬುಕ್ಗಳು NGOಗಳು ಏನು ಮಾಡ್ತಾರೆ, ನೋಟ್ಬುಕ್ಗಳು, ಜಾಮಿಟ್ರಿ ಬಾಕ್ಸು, ಮತ್ತು ಅವರು ಉಚಿತವಾಗಿ ಯಾವುದಾದ್ರು ಒಂದು ಶರ್ಟ್ಗಳು ಮತ್ತು ಟ್ರ್ಯಾಕ್ ಶೂಟ್ಗಳು ಎಲ್ಲನೂ ಕೊಟ್ಟಿದ್ದಾರೆ. ಇವತ್ತು ಹೆಚ್ಚಿನ ಏನು ಮಾಡಿದ್ದಾರೆ, ಸರ್ಕಾರಿ ಶಾಲೆಯನ್ನು ಫೋಕಸ್ ಮಾಡಿ ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ಮಾಡಿ ಈ ಥರ ಗುಳಿ ಹೋಗೋದನ್ನು ತಪ್ಪಿಸಿ ಆ ಮಕ್ಕಳನ್ನ ಹೆಚ್ಚು ವಿದ್ಯಾವಂತರನ್ನಾಗಿ ಮಾಡಲು ಬೇಕಾದಷ್ಟು ಮಾರ್ಗೋಪಾಯಗಳನ್ನು, ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ಒಟ್ಟಾರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅವರಿಗೆ ಅಟ್ಲೀಸ್ಟು ಕೂಲಿಯನ್ನು ಇಲ್ಲೇ ಅವರು ಕೊಡೋದಾದರೆ ಆ ಮಕ್ಕಳಿಗೆ ನಿಜವಾಗ್ಲೂ ಒಳ್ಳೆಯ ಎಜುಕೇಷನ್ ಸಿಗುತ್ತೆ ಅಂತ ನಾನಾದರೂ ಹೇಳ್ಬಹುದು. ಆವಾಗ ಅವರು ವಲಸೆ ಹೋಗೋದು ತಪ್ಪುತ್ತೆ. ವಲಸೆ ಹೋಗೋದು ತಪ್ಪಿದ್ರೆ ಅವ್ರು ಆಟೋಮೆಟಿಕ್ಕಾಗಿ ಶಾಲೆಗೆ ಕಳಿಸ್ತಾರೆ. ಶಾಲೆಗೆ ಕಳಿಸಿದ್ರೆ ಆಟೋಮೆಟಿಕ್ಕಾಗಿ ಮಕ್ಕಳು ಏನು ಮಾಡ್ತಾರೆ, ಅವ್ರ ಎಜುಕೇಷನ್ನು ತುಂಬ ಚೆನ್ನಾಗಾಗುತ್ತೆ, ವಿದ್ಯಾವಂತರಾಗ್ತಾರೆ. ಅವರಿಂದ ಮನೆಯಿಂದ ಗ್ರಾಮಕ್ಕೆ, ಗ್ರಾಮದಿಂದ ಊರಿಂದ ಸರ್ಕಾರಕ್ಕೆ ನಮಗೆಲ್ಲ ಹೆಚ್ಚಿನ ಒಂದು ಸೌಲಭ್ಯ ಸಿಗ್ಬೋದು ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ. ಸರ್, ಮತ್ತೊಂದು ನೋಡಿದ್ರೆ ಇಂಗ್ಲಿಷ್ ಮಾಧ್ಯಮದ ಖಾಸಗಿ ಶಾಲೆಗಳ ವ್ಯಾಮೋಹ ಇದಕ್ಕೊಂದು ಕಾರಣ ಆಗಿರ್ಬೋದಲ್ಲ ಸರ್? ಅದನ್ನು ನಾನು ಇವಾಗ ವ್ಯಾಮೋಹ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಕೂಡ KPS ಅಂತಕ್ಕಂಥ ಪಬ್ಲಿಕ್ ಶಾಲೆಗಳು ಇವತ್ತು ನಮಗೆ ಇಂಗ್ಲೀಷ್ ಮೀಡಿಯಂ ಶಾಲೆಗಳನ್ನು ನಮ್ಮ ಸರ್ಕಾರದಲ್ಲಿ ಅದು ಜಾರಿಗೆ ತಂದಿರೋದ್ರಿಂದ ಇತ್ತೀಚಿನ ಒಂದು ಏನು ಕೊರೋನಾದ ನಂತರ ದಿನಗಳಲ್ಲಿ ನಾವು ನೋಡಿದಾಗ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಹೆಚ್ಚು ಆಗ್ತಾ ಇರ್ತಕ್ಕಂಥದ್ದು ಇವತ್ತು ಪ್ರಸ್ತುತದಲ್ಲಿ ಇದೆ. ಆದರೆ ಇವತ್ತು ಏನು ಪ್ರೈವೇಟ್ಗೆ ಹೋಗಿ ಇವ್ರು ಖರ್ಚು ಮಾಡಬೇಕು ಅದನ್ನು ಸರ್ಕಾರವೇ ಒಂದು ವಿದ್ಯಾರ್ಥಿಗೆ ಒಂದು ವಾರ್ಷಿಕವಾಗಿ ಎಷ್ಟು ಖರ್ಚು ಬೀಳ್ತದೆ ಅದನ್ನೆಲ್ಲ ಸರ್ಕಾರವೇ ಭರಿಸ್ತಾ ಇದೆ. ಹಂಗಾಗಿ ದಯಮಾಡಿ ನಾನು ನಮ್ಮ ಎಲ್ಲ ಪಾಲಕರಲ್ಲಿ, ಪೋಷಕರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂತಂದರೆ, ಇವತ್ತು ಕ್ವಾಲಿಟಿ ಟೀಚರ್ಸ್ಗಳು ಹಾಗಾದರೆ ಅಲ್ಲಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕ್ವಾಲಿಟಿ ಇರ್ತಕ್ಕಂಥ ಟೀಚರ್ಸ್ಗಳು BEd ಆಗಿ ಮತ್ತು DPEd ಅಥವಾ DEd ಆಗಿದ್ರು ಕೂಡ ಒಂದು ಟೆಟ್ ಅಂತ ಪರೀಕ್ಷೆಯನ್ನು ಪಾಸ್ ಆದ ಮೇಲೇ ಅವರು ಸರ್ಕಾರ ತಗೊಳ್ತಕ್ಕಂಥ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಿ ಆನಂತರ ಫಿಲ್ಟರ್ ಆಗಿ ಬರ್ತಕ್ಕಂಥದ್ದು. ಸೊ ಇವೆಲ್ಲ ಕ್ವಾಲಿಟಿ ಇರ್ತಕ್ಕಂಥ ಶಿಕ್ಷಕರು. ಹಾಗಾಗಿ ನಮ್ಮ ಸರ್ಕಾರಿ ಶಾಲೆಯಲ್ಲಿಯೇ ಮಕ್ಕಳು ಹೋದರೆ ಹೆಚ್ಚು ವಿದ್ಯಾವಂತರಾಗಿ ಹೆಚ್ಚು ಉದ್ಯೋಗ ಅವಕಾಶಗಳನ್ನು, ಇಂಜಿನಿಯರ್ಸ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಮತ್ತು ಶಿಕ್ಷಕರಾಗ್ಬೋದು, ಇನ್ನಿತರ ಎಲ್ಲ ಇಲಾಖೆಗಳಲ್ಲಿಯೂ ಕೂಡ ಕೆಲಸವನ್ನು ಗಿಡಿಸ್ಕೊಳ್ಳೋಂಥ ಒಂದು ಚೈತನ್ಯ ಇವತ್ತು ನಮ್ಮ ಸರ್ಕಾರಿ ಶಾಲೆ ಶಿಕ್ಷಕರಲ್ಲಿ ನಾಲೆಡ್ಜ್ ಇದೆ. ಅದನ್ನು ಮಕ್ಕಳಿಗೆ ಅನಿಸ್ತಾರೆ ಅಂತ ಹೇಳ್ಬೋದು ನಾನು. ಹೌದು, ಭಾಳ ಸಂತೋಷ ಸರ್. ಸಾಕಷ್ಟು ವಿಚಾರಗಳನ್ನು PM ಪೋಷಣ ಶಕ್ತಿ ನಿರ್ಮಾಣ ಯೋಜನೆ ಕುರಿತು, ಅಕ್ಷರ ದಾಸೋಹ ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದ್ರಿ ಸರ್. ಸರ್, ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ ಸರ್. ಕೊನೆಯದಾಗಿ ತಮ್ಮ ಮಾತನ್ನು ಗೆಳುತ್ತಿರುವಂಥ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ಒಟ್ಟಾರೆಯಾಗಿ ತಾಲೂಕಿನ ಜನತೆಗೆ ತಾವೇನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ಖಂಡಿತವಾಗಿ, ಮುಖ್ಯವಾಗಿ ನಾನು ನಮ್ಮ ಶಿಕ್ಷಕರಿಗೆ ಮತ್ತು ನಮ್ಮ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಾನು ಹೇಳೋದಿಷ್ಟೇ, ಸರ್ಕಾರ ತುಂಬ ಕೋಟ್ಯಾನುಕೋಟಿ ರೂಪಾಯಿ ಖರ್ಚು ಮಾಡಿ ನಮ್ಮ ಮಕ್ಕಳಿಗೆ ಏನೋ ಕೊಡ್ತಾ ಇದೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ನಮ್ಮ ಪೋಷಕರಲ್ಲಿ ಇರಬೇಕು. ನಮ್ಮ ಪೋಷಕರು ಮಕ್ಕಳಿಗೆ ತಿಳಿ ಹೇಳಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು. ಹಿಂದೆ ಎಲ್ಲ ಹೊಟ್ಟೆಗೆ ಊಟ ಇಲ್ಲದೆ ಎಷ್ಟೋ ಜನ ಶಾಲೆ ಬಿಟ್ಟು ಹೋಗಿರ್ತಕ್ಕಂಥ ಇತಿಹಾಸ ಇದೆ. ಆದರೆ ಇವತ್ತು ನಮ್ಮ ಮಕ್ಕಳಿಗೆ ಅದು ಯಾವ ಕೊರತೆಯೂ ಇಲ್ಲ. ಪಾಲಕರು ಯಾವುದೇ ಜಾತ್ರೆಗಾಗಲಿ, ಹಬ್ಬ ಹರಿದಿನಗಳಿಗಾಗಲಿ, ಮದುವೆ ಇನ್ನಿತರೆ ಕಾರ್ಯಕ್ರಮಗಳಾಗಲಿ ಮಕ್ಕಳಿಗೆ ಬೇರೆ ಕಡೆ ಕಳಿಸ್ತಾನೆ, ಡೈವರ್ಟ್ ಮಾಡ್ತಾನೆ, ದಯಮಾಡಿ ಶಾಲೆಗೆ ಪ್ರತಿದಿನ ಕಳಿಸೋದೇ ಆದರೆ ಹೆಚ್ಚಿನ ವಿದ್ಯಾವಂತರು, ಬುದ್ಧಿವಂತರಾಗ್ತಾರೆ. ಶಿಕ್ಷಕರು ಅಷ್ಟೇ ಅಲ್ಲದೆ ಮನೆಯಲ್ಲಿ ಇವತ್ತು ಏನು ಮಾಡಿದ್ರು, ಇವತ್ತು ನೀವು ಏನು ಹೋಮ್ವರ್ಕ್ ತಗೊಂಡಿದ್ದೀರಿ, ಏನು ಕೊಟ್ಟಿದ್ದಾರೆ ಅಂತ ಒಂದು ಸರಿ ಮನೆಯಲ್ಲಿ ಅವ್ರು ತೆಗೆದು ನೋಡೋದೇ ಆದರೆ ನಮ್ಮ ತಾಯಿ ತಂದೆ ಕೇಳ್ತಾರೆ, ನಾನು ಓದಬೇಕು ಅಂತಕ್ಕಂಥ ಒಂದು ಕಲ್ಪನೆ ಜೊತೆಗೆ ಭಯ ಇರ್ತದೆ ಮಕ್ಕಳಿಗೆ. ದಯಮಾಡಿ
ಮಕ್ಕಳಿಗೆ ಮೊಬೈಲನ್ನು ಕೊಡಬೇಡಿ, ಹೆಚ್ಚು ಪುಸ್ತಕದ ಕಡೆ ಆ ಮಕ್ಕಳಿಗೆ ಹೆಚ್ಚು ಒಲವು ಬರಬೇಕು ಅನ್ನೋದಾದರೆ ತಾವು ಯಾರೂ ಕೂಡ ಆ ಮಕ್ಕಳು ಆಟ ಹಿಡಿದಾಗ ದಯಮಾಡಿ ಟೀಚರ್ಗೆ ಬಂದು ಹೇಳಿ. ಜೊತೆಗೆ ನಾವು ಕೊಡ್ತಕ್ಕಂಥ ಆಹಾರ ಧಾನ್ಯವನ್ನು ಸುರಕ್ಷಿತವಾಗಿ ನಮ್ಮ ಶಿಕ್ಷಕರು ಶಾಲೆಯಲ್ಲಿ ಯಾವುದೇ ಒಂದು ಪದಾರ್ಥವಾಗಿದ್ರೂ ಕೂಡ ಎಲ್ಲ ನೀಟಾಗಿ ಅದನ್ನು ಕ್ಲೀನ್ ಮಾಡಿ ಸಪ್ರೇಟಾಗಿ ಇಟ್ಕೊಂಡು ಹುಳ ಗಿಳ ಬರ್ಸ್ತೇನೆ ಅದನ್ನು ನೀಟಾಗಿ ಜೋಪಾನವು ಕೇರಿ ಕುಟ್ಟಿ ಬೇಳೆಕಾಳುಗಳಿಗೆ ಏನಾದರೂ ಸ್ವಲ್ಪ ರಜಾ ಬಂದ ಸಂದರ್ಭದಲ್ಲಿ ಬೇವಿನ ಸೊಪ್ಪನ್ನ ಹಾಕಿ ಸಪ್ರೇಟಾಗಿ ಇಟ್ಕೊಂಡು ಅಡುಗೆಯವರು ಅಡುಗೆ ಏನು ಮಾಡಬೇಕು ಅಂತಂದರೆ ಗ್ಯಾಸನ್ನು ಹಚ್ಚುವಾಗ ಅಡುಗೆ ಕೋಣೆಗಳಲ್ಲಿ ಗಾಳಿ ಬೆಳಕು ಕಿಟಕಿ ಸ್ವಲ್ಪ ವಿಶಾಲವಾಗಿ ತರದು ಅಡುಗೆಯನ್ನು ಮಾಡ್ತಕ್ಕಂಥದ್ದು. ಯಾಕಂದರೆ ಪಾಪ ಅವ್ರಿಗೆ ಯಾವುದೇ ಥರದ ಇದಿರೋದಿಲ್ಲ, ಭಾಳ ಕೇರ್ಫುಲ್ಲಾಗಿ ಮಾಡಬೇಕಾಗ್ತಕ್ಕಂಥದ್ದು. ನಮ್ಮ ಮುಖ್ಯ ಶಿಕ್ಷಕರು ಆ ಒಂದು ಗ್ಯಾಸ್ನ ಒಂದು ರೆಗ್ಯುಲೇಟರ್ನ ಚೆಕ್ ಮಾಡಬೇಕು. ಅವರು ದಯಮಾಡಿ ಅದನ್ನೆಲ್ಲ ನೋಡಿ ಈ ಒಂದು ಆಹಾರ ಧಾನ್ಯಗಳನ್ನು ಸುರಕ್ಷಿತವಾಗಿ ಇಟ್ಕೊಂಡು ನಮ್ಮ ಮಕ್ಕಳಿಗೆ ನೀರಿನ ವ್ಯವಸ್ಥೆ ಚೆನ್ನಾಗಿರೋದು ಟೆಸ್ಟ್ಗೆಲ್ಲ ನಾವು ಎಲ್ಲ ಮಾಡಿಸಿದ್ದೀವಿ. ಅವನ್ನೆಲ್ಲವನ್ನು ನೀಟಾಗಿ ನೋಡ್ಕೊಳ್ಳೋದಾದರೆ ಇದೊಂದು ಯಶಸ್ವಿಯಾದಂಥ ಯೋಜನೆ. ಈ ಯೋಜನೆಯಿಂದ ಎಲ್ಲ ಫಲಾನುಭವಿಗಳಿಗೆ ಈ ಒಂದು ಶೈಕ್ಷಣಿಕ ಬಲವರ್ಧನೆ ವರ್ಷದಲ್ಲಿ ನಾವು ನಿರೀಕ್ಷೆಗೆ ಮೀರಿದಷ್ಟು ನಾವು ಫಲಿತಾಂಶವನ್ನು ವಿದ್ಯಾರ್ಥಿಗಳಲ್ಲಿ ಕಾಣಬಹುದು ಅಂತ ಇದನ್ನೆಲ್ಲವನ್ನು ಕೂಡ ನಮ್ಮ STMC ಅವರೇ ಆಗ್ಬೋದು, ಜನಪ್ರತಿನಿಧಿಗಳಾಗ್ಬೋದು, ಮತ್ತು ಪಾಲಕರಾಗ್ಬೋದು, ಪೋಷಕರಾಗ್ಬೋದು, ನಮ್ಮ ಇಲಾಖೆ ಅಧಿಕಾರಿಗಳು ಯಾವುದೇ ಶಾಲೆಯನ್ನು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅವರು ತಾವು ಜವಾಬ್ದಾರಿಯುತವಾಗಿ ಇದನ್ನು ನಿರ್ವಹಿಸಿದರೆ ಯಾವುದೇ ಥರದ ತೊಂದರೆಗಳಾಗಲಿ ಮತ್ತು ಇನ್ನಿತರೆ ಇವಾಗಲಿ ಆಗೋದಿಲ್ಲ. ಎಲ್ಲರೂ ನಾವೆಲ್ಲ ಶಿಕ್ಷಿತರಾಗಿರೋದ್ರಿಂದ ನಾವೆಲ್ಲರೂ ತುಂಬ ಚೆನ್ನಾಗಿ ನಿರ್ವಹಿಸ್ತಾರೆ ಅಂತ ಹೇಳ್ತೀನಿ. ಆಮೇಲೆ ಇನ್ನೊಂದು ಇದೇ ಒಂದು ಸಂದರ್ಭದಲ್ಲಿ ಬಿಸಿ ಊಟದ ಒಂದು ಯೋಜನೆ ಅವಧಿಯಲ್ಲಿ ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ ಹಾಜರಾತಿಯನ್ನು. ಮಕ್ಕಳು 9:00ವರೆಗೆ ಶಾಲೆ ಪ್ರಾರಂಭವಾದರೆ ಹಾಲನ್ನು ಕೊಟ್ಟ ತಕ್ಷಣವೇ ದಯಮಾಡಿ ನಮ್ಮ ಇಲ್ಲಿ ಏನು ನಮ್ಮ ಎಲ್ಲ ಶಿಕ್ಷಕರು ಕೇಳ್ತಾ ಇರ್ತಾರೆ, ಆ ಕೇಳೋ ಸಂದರ್ಭದಲ್ಲಿ ನಾವು ಒಂದೊಂದು ಸರಿ ಟವರ್ಗಳು ಮಿಸ್ ಆಗ್ತಾ ಅಂಥ ಸಂದರ್ಭವನ್ನು ಹೊರತುಪಡಿಸಿ ಉಳಿದಂಥ ಶಿಕ್ಷಕರು ಬೇಗ ಹಾಜರಾತಿಯನ್ನು ಅವರು ಅಪ್ಡೇಟ್ ಮಾಡೋದೇ ಆದರೆ ನಾವು ಬೇಗ ರಾಜ್ಯ ಕಚೇರಿಗೆ ಕಳಿಸ್ಬೋದು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ತಾವು ಕೇಳಿದಂಥ ಪ್ರಶ್ನೆಗಳಿಗೆ ನಮಗೆ ತಿಳಿದಷ್ಟು ಇಲಾಖೆಯ ನಿಯಮದಂತೆ ಏನೇನಿದೆ ಅವನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಶ್ರೀಕಾಂತ್ ಅವರೇ. ಇವಿಷ್ಟು ನಮ್ಮ ಇಲಾಖೆಯ ಮಾಹಿತಿಗಳಾಗಿರ್ತವೆ. ಭಾಳ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಪ್ರಸ್ತುತ ತಾವು ಸರಗೂರು ಹಾಗೂ HD ಕೋಟೆ ತಾಲೂಕಿನ ಅಕ್ಷರ ದಾಸೋಹ ಕಾರ್ಯಕ್ರಮದ ಸಹಾಯಕ ನಿರ್ದೇಶಕರಾಗಿ ಕರ್ತವ್ಯನ ನಿರ್ವಹಿಸಿದ ಜೊತೆಗೆ ಈ ಅಕ್ಷರ ದಾಸೋಹ ಕಾರ್ಯಕ್ರಮದ ಪರಿಚಯ ಆಗಿರ್ಬೋದು, ಅದರ ಪ್ರಮುಖ ಗುರಿ ಉದ್ದೇಶಗಳಾಗಿರ್ಬೋದು, ಪ್ರಸ್ತುತವಾಗಿ ಈ ಅಕ್ಷರ ದಾಸೋಹ ಕಾರ್ಯಕ್ರಮದ ಎಷ್ಟು ಶಾಲೆಗಳು ಫಲಾನುಭವಿಗಳಾಗಿವೆ ಮತ್ತು ಅದರಲ್ಲಿ ಎಷ್ಟು ಮಕ್ಕಳುಗಳು ಈ ಸೇವೆಯನ್ನು ಪಡ್ಕೋತಾ ಇದ್ದಾವೆ, ಸೌಲಭ್ಯಗಳನ್ನು ಪಡ್ಕೋತಾ ಇದ್ದಾವೆ ಅನ್ನೋದ್ರ ಕುರಿತು, ಮುಖ್ಯವಾಗಿ ಈ ಕಾರ್ಯಕ್ರಮದ ಅಡಿಯಲ್ಲಿ ಯಾವ್ಯಾವ ಪೋಷಕಾಂಶಯುಕ್ತ ಆಹಾರ ಪದಾರ್ಥಗಳನ್ನು ಪ್ರತಿದಿನ ವಿತರಿಸಲಾಗ್ತಾ ಇದೆ, ಜೊತೆಗೆ ಕ್ಷೀರಭಾಗ್ಯ ಆಗಿರ್ಬೋದು, ಆರೋಗ್ಯದ ದೃಷ್ಟಿನಲ್ಲಿ ಜಂತುಹುಳ ನಿರ್ವಹಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಮಕ್ಕಳಿಗೆ ಔಷಧಿ ಉಪಚಾರಗಳನ್ನು ನೀಡೋದ್ರ ಜೊತೆಗೆ ಈ ಥರ ಎಲ್ಲ ವಿವಿಧ ರೀತಿಯ ಸೌಲಭ್ಯಗಳನ್ನ ಸರ್ಕಾರ ಮಕ್ಕಳಿಗಾಗಿ ಸರ್ಕಾರಿ ಶಾಲೆಯಲ್ಲಿ ಬರೆಸ್ತಾ ಇದ್ರು. ಪೋಷಕರು ಹಾಗೂ ಶಿಕ್ಷಕರು ಮಕ್ಕಳ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಯಾವ ರೀತಿಯ ಜಾಗರೂಕತೆಯಿಂದ ಕೆಲಸವನ್ನು ಮಾಡಿದ್ರೆ ಪ್ರತಿ ವರ್ಷವೂ ಕೂಡ ನಾವು ಉತ್ತಮವಾದ ಶೈಕ್ಷಣಿಕ ಫಲಿತಾಂಶವನ್ನು ಪಡೀಬೋದು ಅನ್ನೋದು ಕುರಿತು ಖಂಡಿತವಾಗಿ ಉತ್ತಮ ಮಾಹಿತಿಯೊಂದಿಗೆ ಸ್ಫೂರ್ತಿದಾಯಕ ವಿಚಾರಗಳನ್ನು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮಗೆ ಹಾಗೂ ನಮ್ಮ ಕೇಳುಗ ಮಿತ್ರರಿಗೆ ತಾವು ತಿಳಿಸ್ಕೊಟ್ಟಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ತಾವು ಬಂದು ಭಾಗವಹಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ನಿಮಗೂ ಕೂಡ ಧನ್ಯವಾದಗಳು ಶ್ರೀಕಾಂತ್ ಅವರೇ. ನಮಸ್ಕಾರ. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನ ಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಮಧ್ಯಾಹ್ನದ ಉಪಹಾರ ಯೋಜನೆಯ ಅಕ್ಷರ ದಾಸೋಹ ಕಾರ್ಯಕ್ರಮದ ಕುರಿತು, ಅದರಲ್ಲಿ ಸಿಗ್ತಿರುವಂಥ ವಿವಿಧ ರೀತಿಯ ಸೇವಾ ಸೌಲಭ್ಯಗಳ ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂಥವರು ಸರಗೂರು ಹಾಗೂ HD ಕೋಟೆ ತಾಲೂಕಿನ ಅಕ್ಷರ ದಾಸೋಹ ಕಾರ್ಯಕ್ರಮದ ಸಹಾಯಕ ನಿರ್ದೇಶಕರಾದಂಥ ಶ್ರೀಯುತ ರಾಜು ಎ ಬಂಡಳ್ಳಿರವರು. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಸಾಮಾಜಿಕ ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಗುರುವಾರ ಸಂಜೆ 4:30